ಹೇ ಪೀಪಲ್, ಗುಡ್ ಮಾರ್ನಿಂಗ್. ಸೊ ಏನಪ್ಪ ಫಸ್ಟ್ ವಿಡಿಯೋ ಅಂತಾನೆ ಬೆಳಗ್ಗೆ ಎಲ್ಲೋ ಕತ್ಲಲ್ಲಿದ್ದಾನೆ ಅಂದ್ಕೊಂಬೇಡಿ. ಸೊ ಈಗ ಕುಮಾರ ಪರ್ವತ ಎಂಟ್ರೆನ್ಸಲ್ಲಿದ್ದೀನಿ. ಸೊ ಇದೇ ಕುಮಾರ ಪರ್ವತ ಹೋಗೋ ದಾರಿ, ಇದೇ ರೂಟಲ್ಲಿ ಹೋಗಬೇಕು. ಸೊ ಬೆಳಿಗ್ಗೆ 6:30 ಎದ್ದು ಈ ಕಡೆ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ 6:40 ಈಗ. ಸೊ ಹೊಡ್ತಾ ಇದ್ದೀವಿ, ಬನ್ನಿ ಮೂವ್ ಆಗೋಣ, ತೋರಿಸ್ತೀನಿ ನಿಮಗೆ. ಹೇ ಪೀಪಲ್, ಗುಡ್ ಮಾರ್ನಿಂಗ್. ಸೊ ನಾನೀಗ ಮಾರ್ತಳ್ಳಿ ಬ್ರಿಡ್ಜ್ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ನನ್ನ ಶೈಲೇಶ್ ಪಿಕಪ್ ಮಾಡಿದ್ರು. ಸೊ ನನ್ನ ಕೊಲೀಗ್. ಸೊ ಯಾ ಹಾಯ್. ಸೊ ಈಗ ಆನ್ ದಿ ವೇ ಟು ಪಿಕಪ್ ರಾಘವ್ ಆ್ಯಂಡ್ ದೆನ್ ರವಿ. ಸೊ ಅವರಿಬ್ಬರು ಪಿಕಪ್ ಮಾಡಿ ಸೊ ನಾವು ಹಾಸನ್ ರೂಟಲ್ಲಿ ಸಕಲೇಶ್ಪುರ ಓಡ್ತೀವಿ ಈಗ. ಸೊ ಬನ್ನಿ ನೋಡೋಣ ರೂಟ್ ಹೇಗಿದೆ, ನೋಡ್ತಾ ಇರೋಣ. ಚಲೋ. ಈಗ ತಾನೇ ರಾಘವನ್ನ ಪಿಕ್ ಮಾಡಿದ್ವಿ. ಸೊ ರಾಘವ್ ಬಂದಿದ್ದಾರೆ. ಸೊ ಈಗ ಮೂವ್ ಹೋಗ್ತಾ ಇರೋಣ. ಇವಾಗ ರವಿನ ಪಿಕ್ ಮಾಡಿ ಸೊ ಹೈವೇ ಹತ್ತೋಣ. ಹೈವೇಗೆ ಹತ್ತಕ್ಕಿಂತ ಮುಂಚೆ ನಾನು ಹೇಳಿದ್ನಲ್ಲ, ಒಂದು ಟೆಂಟ್ ಎಲ್ಲ ನಾವು ಬಾಡಿಗೆ ತೊಗೊತಾ ಇದ್ದೀವಿ. ನಿಮ್ಗೆ ಏನೇ ಟೆಂಟ್ ಬೇಕು, ಏನೇ ಟ್ರೆಕ್ಕಿಂಗ್ ರಿಲೇಟೆಡ್ ಏನೇ ಬೇಕು ಅಂದರೆ ಅಲ್ಲಿ ಸಿಗುತ್ತೆ. ನಿಮಗೆ ಎಲ್ಲಿ ಲೊಕೇಶನ್ನು ಮತ್ತು ಏನು ಅಂತ ಡಿಸ್ಕ್ರಿಪ್ಷನ್ ಹಾಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಕೆಂಗೇರಿ ಹತ್ರ ಬರುತ್ತದು. ಓಕೆನಾ? ಚಲೋ ಮೂವ್ ಆನ್. ಈಗ ತಾನೇ ರವಿನ ಪಿಕಪ್ ಮಾಡಿಕೊಂಡು ನೈಸ್ ರೋಡ್ ಹೋಗ್ತಿದ್ದೀವಿ. ರವಿ ಇಲ್ಲಿದೆ. Hi Prakash, looking forward to the exciting journey to ಕುಮಾರ ಪರ್ವತ and back to Bangalore. Yeah, ನೋಡೋಣ. Let's see. Thank you. ತಾನೇ ಟೆಂಟ್ಸ್ ಎಲ್ಲ ತೊಗೊಂಡ್ರಿ. ಸೊ ಟೆಂಟ್ ಬ್ಯಾಗು ಮತ್ತು ಸ್ಲೀಪಿಂಗ್ ಬ್ಯಾಗು ಎಲ್ಲ ತೊಗೊಂಡು ಈಗ ಓಡ್ತಾ ಇದ್ದೀವಿ. ಈಗ ಕೆಂಗೇರಿಲಿ ಅದು SLRS ಟೆಂಟ್ ಅಂತ. ಸೊ ಇಲ್ಲಿ ಅವರಿಗೆ ಫೋನ್ ಮಾಡೋ ಸಾಕು, ನಿಮ್ಮ ಮನೆಗೆ ಬೇಕಾದ್ರೆ ಡೆಲಿವರಿ ಮಾಡ್ತಾರೆ. ಇಲ್ಲ ಅಂತಂದರೆ ನೀವು ಬಂದು ತೊಗೊಂಡೋಗ್ಬೋದು. ಮನೆಗೆ ಬಂದು ತೊಗೊಳೋದಕ್ಕೆ ಲೈಕ್ ದೇ ವಿಲ್ ಚಾರ್ಜ್ ಸಮ್ ಮಿನಿಮಮ್ ಅಮೌಂಟ್ ಅಷ್ಟೇ, ಜಾಸ್ತಿ ಏನು ಕೇಳಲ್ಲ. ಬಟ್ ಚೆನ್ನಾಗಿದೆ, ಏನು ಅನಿಸಿಲ್ಲ. ನೋಡೋಣ, ಅಲ್ಲೋದ್ಮೇಲೆ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ, ಅಪ್ಡೇಟ್ ಮಾಡ್ತೀನಿ. ಈಗ ತಾನೇ ಕುಕ್ಕೆ ಸುಬ್ರಹ್ಮಣ್ಯ ಲಾಡ್ಜಿಗೆ ಬಂದ್ರಿ. ಸೊ ಇದು ಅನುಗ್ರಹ ಲಾಡ್ಜ್ ಅಂತ ಸ್ವಲ್ಪ ಪಕ್ಕದಲ್ಲೇ ಇದೆ. ದೇವಸ್ಥಾನ ಅಂದರೆ 100 ಮೀಟರ್ ಪಕ್ಕದಲ್ಲೇ ಇದೆ. ಆರಾಮಾಗಿ ಬುಕ್ ಮಾಡ್ಬೋದು. ಇಂಟರ್ನೆಟಲ್ಲಿ ಬುಕ್ ಮಾಡ್ಕೊಂಡು ನಿಮ್ಗೆ ಸೇಫು. ಒಂದ್ಸಲ ಸೀಟ್ ಸಿಗುತ್ತೆ ಎಲ್ಲ ಗೊತ್ತಾಗೋದಿಲ್ಲ. ಅಂದರೆ ಲೈಕ್ ಲಾಡ್ಜಲ್ಲಿ ಸಿಗುತ್ತೆ, ಕನ್ಫರ್ಮ್ ಆಗುತ್ತೆ ಅಂತ. ಜನ ಜಾಸ್ತಿ ಅದ. ಈಗ ಕೊರೋನಾ ಟೈಮಲ್ಲ, ಸೊ ನಿಮಗೆ ಆರಾಮಾಗಿ ಬುಕ್ ಆಗುತ್ತೆ. ನಾರ್ಮಲ್ ಟೈಮಲ್ಲಾದರೆ ಸಿಗಲ್ಲ ಅನ್ಕೊತೀನಿ. ನೋಡಿ, ಇದೇ ರೂಮು ಚೆನ್ನಾಗಿದೆ. ಈಗ ಕುಮಾರ ಪರ್ವತ ಎಂಟ್ರೆನ್ಸಲ್ಲಿದ್ದೀನಿ. ಸೊ ಇದೇ ಕುಮಾರ ಪರ್ವತ ಹೋಗಬೇಕು. ಸೊ ಬೆಳಿಗ್ಗೆ 6:30 ಎದ್ದು ಈ ಕಡೆ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ 6:40 ಈಗ. ಸೊ ಹೊಡ್ತಾ ಇದ್ದೀವಿ, ಬನ್ನಿ ಹೋಗೋಣ, ತೋರಿಸ್ತೀನಿ ನಿಮಗೆ. ಸೊ ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ. ಇನ್ನು 2 ಇದೆ ಅಂತೆ. ಹೋಗ್ತಾ ಇರೋಣ. ಈಗ ಆಲ್ರೆಡಿ ಎಲ್ಲ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದೀವಲ್ಲ, ಆಗಲೇ ಹಿಂದ್ಗಡೆ ಆಗಲೇ ಬಾಡಿ ತೋರಿಸ್ತಾರೆ. ಎಸ್, ಬಟ್ ಇನ್ನೂ ತುಂಬ ಇದೆ. ಹೋಗ್ತಾ ಇರೋಣ. ಕಿಲೋಮೀಟರ್ ಅಂತ ಇದ್ದಾರೆ ಗಿರಿಗದ್ದೆ ಅಂದರೆ ಭಟ್ರ ಮನೆ. ಅದು ನಮಗಿಲ್ಲೇ ಜೀವ ಹೋಗ್ಬಿಟ್ಟಿದೆ.
ಇನ್ನು ಹತ್ತನೇ ಇದ್ದೀವಿ. ಪೀಕ್ ಹೋಗಬೇಕು ಅಂದರೆ ಅಲ್ಲಿಂದ 8 ಕಿಲೋಮೀಟ್ರ್ ಅಂತೆ. ನಾವು ಭಟ್ರ ಮನೆಗೆ ಹೋಗಿ ಅಳ್ತಾ ಇದ್ದೀವಿ. ಇನ್ನು ಪೀಕ್ ಹೋಗೋಷ್ಟೊತ್ತಿಗೆ ದೇವರೇ ಗತಿ. ನೋಡೋಣ, ಹೋಗ್ತಾ ಇರೋಣ. ಸಿ ವೆಲ್ ಅಪ್ಡೇಟ್. ಒಂದು ವ್ಯೂ ನೋಡಿ ಹೇಗಿದೆ ಅಂತ. ಪೀಕಲ್ಲಿ ಪೀಕ್ ಅಂದರೆ ಭಟ್ರ ಮನೆ ಹತ್ರ. ಸೊ ಫೈನಲ್ಲಿ ಭಟ್ರ ಮನೆ ಕಾಣಿಸ್ತಾ ಇದೆ. ಜೀವ ಬಂದಂಗೆ ಆಯಿತು. ಫಸ್ಟು ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಮುಂದಿನ ಕೆಲಸ ನೋಡೋಣ. ಸೊ ಭಟ್ರ ಮನೆಗೆ ಬಂದಿದ್ದೀವಿ. ಸೊ ಟೆಂಟ್ ನಿಮ್ಮ ಮನೆಯಿಂದ ತರೋದೇನು ಬೇಕಾಗಿಲ್ಲ, ಇಲ್ಲೇ ಬೇಕಾದ್ರೆ ಸಿಗುತ್ತೆ. ಸೊ ಬೇಕಾದ್ರೆ ನಂಬರ್ಲಿದೆ, ರಾಜ್ಯಗಳು ಹಾಕಬೇಡಿ ಮತ್ತು ನಂಬರ್. ಸೊ ಭಟ್ರ ಮನೆ ಅವ್ರದ್ದು ಟೆಂಟ್ ಎಲ್ಲ ಸಿಗುತ್ತೆ, ಆರಾಮಾಗಿ ಇಲ್ಲೇ ಬಂದು ತೊಗೊಬೋದು. ಅಲ್ಲಿಂದ ಹೊತ್ಕೊಂಬಂದಿದ್ದೀವಿ ನಾವು ಸುಮ್ಮನೆ. ಇದೆ ಭಟ್ರ ಮನೆ. ಸೊ ಹೊರಡೆ ಹೋಗೋಣ. ಇದು ಭಟ್ರ ಮನೆ. ಗುಡ್. ಸೊ ಈಗ ತಾನೇ ಊಟ ಆಯಿತು ಭಟ್ರ ಮನೆಯಲ್ಲೇ. ಸೊ ಈಗ ಹೊಡ್ತಾ ಇದ್ದೀವಿ. ಫಾರೆಸ್ಟ್ ಕ್ಯಾಂಪ್ ಅಲ್ಲಿದೆ, ಹೋಗೋಣ. ಸೊ ಹಿಂದ್ಗಡೆ ವ್ಯೂ ನೋಡಿ ಹೇಗಿದೆ, ಸೂಪರ್ ಆಗಿದೆ. ಅದೊಂದ್ಸತಿ ಪೀಕು ನಮ್ಮ ಹಿಂದ್ಗಡೆ ಕಾಣಿಸ್ತಾ ಇರೋದು. ಈಗ ಅಲ್ಲಿಗೆ ಹೋಗ್ಬೇಕು. ಲೋಡ್ ಲಗೇಜ್ ಸ್ವಲ್ಪ ಇಳಿಸ್ಬಿಟ್ರೆ ಫಸ್ಟು ಫ್ರೀ ಆಗ್ತೀವಿ. ಅದು ಇಟ್ಬಿಟ್ಟು ಆಮೇಲೆ ಅಲ್ಲಿಂದ ಹಾಗೆ ಹೊರಡೋಣ. ಸೊ ಐ ಗೆಸ್ ಲೈಕ್ ಅಲ್ಲಿಂದ ಮತ್ತೆ 6-7 ಕಿಲೋಮೀಟ್ರ್ ಇದೆ ಪೀಕಿಗೆ. ಸೊ ಮುಗಿಸ್ಕೊಂಡು ವಾಪಸ್ ಬಂದು ಬನ್ನಿ ಹಾಗೆ ಪೀಕ್ ನೋಡೋಣ. ಇಲ್ಲಿ ನೋಡಿ ಗುರು, ಯಾರೋ ಚೇರ್ ತಂದು ಹಾಕೋರು ಇಲ್ಲಿ. ಹೆಂಗೆ ನಾವಿಲ್ಲಿ ನಡ್ಕೊಂಬರೋಕ್ಕೆ ಕಷ್ಟ. ಇಲ್ಲಿ ನೋಡ್ರಿ, ಇಷ್ಟು ದಪ್ಪ ಚೇರ್ ಹಾಕೋರೆ. ಇದು ಈ ಬೆಟ್ಟದ ಮೇಲ್ಗಡೆ ವ್ಯೂ ನೋಡಿ ಗುರುವೆ, ಏನು ವ್ಯೂ. ಇಲ್ಲಿ ಕುತ್ಕೊಂಡು ಚೇರ್ ಹಾಕೋಣ, ಇಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ರೆ, ಇಲ್ಲಾಂದರೆ ವ್ಯೂ ನೋಡ್ತಾ ಮಲ್ಕೊಂಬಿಟ್ರೆ ಸೂಪರ್ ಅಲ್ಲ. ವ್ಯೂ ನೋಡ್ಕೊಂಬನ್ನಿ ಒಂದ್ಸಲ, ಹೇಗಿದೆ ಅಲ್ಟಿಮೇಟ್ ಇದು. ಭಟ್ರ ಮನೆಯಿಂದ ಸ್ವಲ್ಪ ಮೇಲ್ಗಡೆ ಬಂದರೆ ವ್ಯೂ ಕಾಣಿಸುತ್ತೆ. ಸೊ ಈ ಪೀಕ್ ನೋಡಿದ್ರೆ ನಂಗೆ ಯಾಕೋ ಅದೇ ಪೀಕ್ ಅನಿಸ್ತೈತೆ. ರೂಟ್ ಕಾಣಿಸ್ತಾ ಇದೆ, ಅಲ್ಲಲ್ಲ ರೂಟು. ಮೇ ಬಿ ದಿಸ್ ಅನ್ಕೊತೀನಿ, ಇದೆ ಅನ್ಕೊತೀನಿ, ನಾಟ್ ಶ್ಯೂರ್. ಬಟ್ ವ್ಯೂ ನೋಡಿ, ಮೋಡಗಳು ಕೈಗೆ ಟಚ್ ಆಗುತ್ತೆ ಹಂಗಿದೆ ನೋಡಿ ಮೋಡಗಳು ಅಲ್ಲ. ಈಗ ತಾನೇ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಅಪ್ರೂವ್ ತೊಗೊಂಡು ಡಾಕ್ಯುಮೆಂಟ್ ಓಕೆ ಬರ್ತಾನೆ ಇಲ್ಲ. ಗಾಳಿ ತುಂಬ ಇದೆ. 1050 ರೂಪಾಯಿ ಆಯಿತು. ಸೊ 500 ರೂಪಾಯಿ ಡೆಪಾಸಿಟ್ ಮಾಡಿದ್ದೀವಿ. ಏನಕ್ಕೆ ಅಂದರೆ ಬಾಟಲ್ಸ್ ಏನನ್ನು ಕ್ಯಾರಿ ಮಾಡಿದ್ರೆ ಪ್ಲಾಸ್ಟಿಕ್ಕು, ಫಾರ್ ದಟ್ ಆಲ್ಸೋ ವಿ ಹ್ಯಾವ್ ಟು ಪೇ ಸಮ್ ಡೆಪಾಸಿಟ್ ಅಮೌಂಟು. ಸೊ ಇದು ಕೊಟ್ಟರೆ ಎಲ್ಲ ಬರ್ಕೊಡ್ತಾರೆ, ಬಟ್ ವಾಪಸ್ ತಂದು ಕೊಟ್ಮೇಲೆ ದುಡ್ಡು ವಾಪಸ್ ಕೊಡ್ತಾರೆ. ಸೊ ಇಲ್ಲಿಂದ ಬಂದಮೇಲೆ ಆಮೇಲೆ ಏನು ಲೈಕ್ ನಾವು ಇಲ್ಲೇ ಟೆಂಟ್ ಹಾಕ್ತೀವಿ. ಯಾರೋ ಒಬ್ರು ಹಾಕಿದ್ದಾರೆ ಆಲ್ರೆಡಿ. ಸೊ ನಾವು ಇದೇ ಥರ ಇಲ್ಲೆಲ್ಲಾದ್ರೂ ಒಂದು ಕಡೆ ಟೆಂಟ್ ಹಾಕ್ಬಿಟ್ಟು ನಾದ್ರೆ ತೋರಿಸ್ತೀವಿ ಹೇಗೆ ಟೆಂಟ್ ಹಾಕ್ತಾ ಇದೀವಿ ಅಂತ. ಓಕೆನಾ, ಬನ್ನಿ ಮುಂದೆ ಹೋಗೋಣ, ಪೀಕ್ ಕಡೆ ಹೋಗೋಣ. ವಿಲ್ ಸಿ. ಎಸ್, ಮೊದಲಿನ ಥರ ವೆದರ್ ಏನಿಲ್ಲ. ನಾವು ಅನ್ಕೊಂತೀವಿ ತಣ್ಣಗಿರುತ್ತೆ, ಫುಲ್ಲು ಕೋಲ್ಡು ಅಂತ. ಆ ಥರ ಏನಿಲ್ಲ. ಬಿಸಿಲು ನೆತ್ತಿ ಮೇಲೆ ಸುಡ್ತಾವನೆ. ಇನ್ನು ಮುಂದೆ ಹೋಗ್ತಾ ದೇವ್ರು ಕಾಣಿಸ್ತಾನೆ, ಮತ್ತೆ ದೇವ್ರು ಕಾಣಿಸ್ತಾನೆ. ಹೋಗ್ತಾ ಇರೋಣ. ಹಿಂದ್ಗಡೆ ಎಲ್ಲ ಬರ್ತಾ ಇದೆ ಒಂದು ಟೀಮು. ಎಸ್, ಮುಂದೆ ಹೋಗ್ತಾ ಇರೋಣ. ಓಕೆ, ಸೊ ಈಗ ಪೀಕ್ ಹತ್ತಾ ಇದೀವಿ. ಕಲ್ಲು ಮಂಟಪ ಇನ್ನು ಹತ್ರ ಬಂತು. ಸೊ ಇಲ್ಲಿಂದ ವ್ಯೂ ನೋಡಿ ಗುರುವೆ. ಅಯ್ಯೋ, ನಾವೆಲ್ಲಿದ್ದು ಗೊತ್ತಾ? ಭಟ್ರ ಮನೆ ಹೆಚ್ಚು ಕಮ್ಮಿ ಇನ್ನು ಅಲ್ಲಿ ಎಲ್ಲೋ ದೂರ ಇದೆ, ಇನ್ನು ಕೈ ಕಾಣಿಸ್ತದೆ. ಅಲ್ಲೆಲ್ಲೋ ಇತ್ತು ಭಟ್ರ ಮನೆ. ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ತನಕ ಆಲ್ಮೋಸ್ಟ್ ಹಾಫ್ ವೇ ಬಂದಿದ್ದೀವಿ. ವ್ಯೂ ಮಾತ್ರ ಯಾವುದೋ ಮೂವಿ ನೋಡ್ದಂಗಿದೆ. ಮೂವಿಯಲ್ಲಿ ಯಾವುದೋ ಒಂದು ಇಲ್ಲಾಂದ್ರೆ ಡ್ರೀಮಲ್ಲಿ ಕುತ್ಕೊಂಡು ನೋಡೋದರ ಇದೆ, ಆ ಥರ ಇದೆ. ಅಲ್ಟಿಮೇಟ್. ನೋ ವರ್ಡ್ಸ್ ಅಷ್ಟೇ. ನನಗೆ ಅಲ್ಲಿ ತನಕ ಸಿಗ್ನಲ್ ಸಿಗ್ತೀರಿ. ಸೊ ನೀವು ಯಾರಾದರೂ ಫೋನ್ ಮಾಡಬೇಕು ಏನಾದ್ರು ಎಮರ್ಜೆನ್ಸಿ ಅಂದರೆ ಭಟ್ರ ಮನೆಯಿಂದ ಸ್ವಲ್ಪ ಮೇಲ್ಗಡೆ ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಸ್ವಲ್ಪ ಮೇಲ್ಗಡೆ ಬಂದರೆ ಯು ವಿಲ್ ಗೆಟ್ ಜಿಯೋ ಆ್ಯಂಡ್ ದೆನ್ ಏರ್ಟೆಲ್ ಸಿಗ್ನಲ್. ಸೊ ಆಲ್ಮೋಸ್ಟ್ ಫುಲ್. ಸೊ ಈವನ್ ದಿ ಇಂಟರ್ನೆಟ್ ಆಲ್ಸೋ ವಿಲ್ ಗೆಟ್. ಹೆಂಗೆ ಏನೋದು ಗೊತ್ತಿಲ್ಲ, ಬೇರೆ ಕಡೆ ಎಲ್ಲೂ ಸಿಗಲ್ಲ ಸರಿಯಾಗಿ. ಬಟ್ ಆ ಪ್ಲೇಸಲ್ಲಿ ಮಾತ್ರ ಸಕಾಲ ಸಿಗುತ್ತೆ. ಟ್ರೈ ಮಾಡಿ ಬನ್ನಿ. ಕಲ್ಲು ಮಂಟಪ ಸಿಕ್ಕಿಲ್ಲ, ಬಟ್
ಬಟ್ ಆದರೆ ಬಿಸಿಲು ಮಾತ್ರ 11 ಗಂಟೆಗೇ ಸೂಪರ್ ಬಿಸಿಲು. ನೀರೆಲ್ಲ ಇಳಿತೈತೆ. ತಂದಿರೋದು 2 ಬಾಟ್ಲು. ಬರೋರು ರಿಟರ್ನ್ ಬರೋರು ಇರುತ್ತೋ ಇಲ್ಲ ಗೊತ್ತಿಲ್ಲ, ನೋಡೋಣ. ಸ್ವಲ್ಪ ಕುಡಿತಾ ಇದ್ದೀವಿ, ತುಂಬ ಕಮ್ಮಿ. ಸೊ ಇಳಿಬೇಕಾದ್ರೆ ಯಾರಾದ್ರೂ ಸಿಕ್ಕಿದ್ರೆ ಅವ್ರ ಹತ್ರ ಸ್ವಲ್ಪ ಇಸ್ಕೊಂಡು ಕುಡಿಯೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಎಲ್ಸಿ. ಸೊ ಓಕೆ, ಕಲ್ಲು ಮಂಟಪ ಇನ್ನೂ ಸಿಕ್ಕಿಲ್ಲ. ಮಂಟಪ ಹತ್ರ ಬರಬೇಕಾದ್ರೆ ನೀರು ಹರಿತಾ ಸೌಂಡ್ ಬಂದು ನೋಡಿದ್ರೆ ನೀರು ಹರಿತಾ ಇದೆ. ಓಕೆ, ಅವಾಗ ನಾನು ಹೇಳ್ತೀನಿ ನಿಮಗೆ ನಮಗೆ ನೀರಿಲ್ಲ ಕುಡಿಯಬೇಕಾ ಅಂತ ಹೇಳ್ತಿದ್ರಿ. ಓಕೆನಾ? ಸೊ ಬೆಂಗಳೂರಲ್ಲಿ ಅಷ್ಟು ನೀರು ಖರ್ಚು ಮಾಡ್ತೀವಿ, ಸುರಿತಾ ಇರ್ತೀವಿ ನೀರು, ಹಂಗೆ ಸುರಿತಾ ಇರ್ತೀವಿ, ಚೆಲ್ತಾ ಇರ್ತೀವಿ. ಇಲ್ಲಿ ಸ್ವಲ್ಪ ನೀರು ಕಾಣಿಸಿದೆ ಸಾಕು. ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಖುಷಿ ಆಯಿತು. ಇದೇ ನೀರು ಬೆಂಗಳೂರಲ್ಲಾದರೆ ಓಕೆ ಮೋರಿ ನೀರು ಬಿಟ್ಟಾಕಿ ಅಂತೀವಿ. ಇದೇ ನೀರು ಕುಡ್ದಂಗೆ ಆಯ್ತು ಈಗ ನಾವು. ಬಟ್ ಪ್ಯೂರ್ ಆರ್ಗಾನಿಕ್, ಸಕ್ಕದಾಗಿತ್ತು ನೀರು, ಟೇಸ್ಟು. ವಾ, ಸೇವ್ ಮಾಡಿ ವಾಟರ್ ಆದಷ್ಟು ನಿಮ್ಗೆ ಆದಷ್ಟು. ಸೊ ವಾಟರ್ ನೋಡಿ ಒಂದ್ಸಲ, ಎಷ್ಟು ಪ್ಯೂರ್. ಕಲ್ಲು ಮಂಟಪ ಕೊನೆಗೂ ಬಂದರೆ. ಓಕೆ, ಸೊ ಹತ್ತತ್ರ ಕುಮಾರ ಪರ್ವತ ಬಂದಿದ್ದೀವಿ. ಕಾಣಿಸಿದೆಯಲ್ಲ, ಅದೇ ಕುಮಾರ ಪರ್ವತ. ಅಲ್ಲಿ ಇನ್ನೂ ಮಂಜು ಹಾಗೆ ಇದೆ, ಒಂಥರ ಹನಿ ಬೀಳ್ತಾ ಇದೆ ಈಗಲೂ ಕೂಡ ನಮಗೆ. ಸೊ ಅಲ್ಲಿ ಹೋದ್ಮೇಲೆ ಇನ್ನೂ ಸೂಪರ್ ಇದೆ ಅನಿಸುತ್ತೆ. ದ ವೇ ಇಸ್ ಸೂಪರ್. ನೋಡೋಣ ಹೋಗ್ತಾ ಹೇಗಿದೆ ಅಂತ. ಬಿಸಿಲು ಸ್ವಲ್ಪ ಕಮ್ಮಿ ಆಯಿತು. ಸುತ್ತಮುತ್ತ ನೋಡಿ ವೇ ಹೇಗಿದೆ ಅಂತ ವ್ಯೂ. ನೇಚರ್ ಲವರ್ಸ್ ಎಸ್ ಪಕ್ಕ. ಪೀಕ್ 1 ಕಿಲೋಮೀಟರ್ ಅಂತ ಇದ್ದಾರೆ. ಅದು ನೋಡಿದ್ರೆ ತುಂಬ ದೂರ ಇದೆ, ತುಂಬ ದೂರ. 1 ಕಿಲೋಮೀಟರ್ ಅಲ್ಲ ಅದು 3-4 ಕಿಲೋಮೀಟರ್ ಇದ್ದಂಗಿದೆ. ಅದು ಮೇಲ್ಗಡೆ ಮಂಜು ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕು. ಸೊ ಆನ್ ದಿ ವೇ ಫ್ರಮ್ ಹಿಯರ್ ಟು ದೇರ್. 1 ಕಿಲೋಮೀಟರ್ ಅಂತ ಅನ್ನಿಸ್ತಿಲ್ಲ, ಬಟ್ ನೋಡ್ಬೇಕು ಯಾಕೆ ಈ ಕಡೆ ಎಲ್ಲ ಏನಿದು ಗುರು ಅಲ್ಲ. ಬನ್ನಿ ನೋಡ್ತಾ ಇರಿ ಹೇಗಿದೆ ಅಂತ. ಮಧ್ಯಾಹ್ನ 1:20. ನೀವೇನಾದರೂ ವಿಡಿಯೋ ನೋಡ್ತಿದ್ರೆ ನೀವು ನೋಡಿದ್ರೆ ಹಂಗೆ ಅನ್ಸಲ್ಲ. ಏನೋ ಬೆಳಗ್ಗೆ ಹೋಗ್ಬಿಟ್ಟು ನಾವು ಮಧ್ಯಾಹ್ನ 1:15 ಅಂತೀವಲ್ಲ ಅಂತೀಯ. ಇಲ್ಲಿ ನೋಡಿದ್ರೆ ಬರೀ ಮಂಜು, ಕುಮಾರ ಪರ್ವತ ಏನು ಕಾಣಿಸೋದೇ ಇಲ್ಲ. ಮುಂದೆ ಏನಿದೆ ಕಾಣಿಸಲ್ಲ, ಸಾರಿ. ಹಿಂದ್ಗಡೆ ನೋಡಿ, ಅಲ್ಲಿಂದ ಅಲ್ಲಿಗೆ ಏನು ಕಾಣಿಸೋದೇ ಇಲ್ಲ, ಬರೀ ಮಂಜು. ಅಲ್ಟಿಮೇಟ್ ಕ್ರೇಜಿ ಅನ್ಬೋದು. ತೋರಿಸ್ತೀನಿ, ರಿವ್ಯೂ ತೋರಿಸ್ತೀನಿ ಹೇಗಿದೆ ಅಂತ ಕುಮಾರ ಪರ್ವತ. ಫೈನಲಿ ವಿ ರೀಚ್ ಟು ಕುಮಾರ ಪರ್ವತ ಪೀಕ್. ಇವರಿಬ್ಬರು ಮತ್ತೆ ಇನ್ನೊಬ್ಬ ಇದ್ದಾರೆ. ಇವರು ನನಗೆ ಇಲ್ಲೇ ಟ್ರೆಕ್ ಮಾಡಬೇಕಾ ಸಿಕ್ಕಿದ್ರು. ಸೊ ಭಟ್ರ ಮನೆ ಹತ್ರ. ಸೊ ಸಚಿನ್ ಅಂಡ್ ದೆನ್ ಜೀವನ್. ಕೂಲ್. ಬಟ್ ಟ್ರೆಕ್ ವಾಸ್ ಸೂಪರ್. ಒಂದೊಂದು ಟೈಮ್ ಲ್ಯಾಪ್ಸ್ ಹಾಕ್ತೀನಿ ನೋಡಿರಂತೆ ವ್ಯೂ ಹೆಂಗಿರುತ್ತೆ ಅಂತ. ಅಲ್ಟಿಮೇಟ್ ಇರುತ್ತೆ, ಚೆಕ್ ಮಾಡಿ. ಬೀಕಲ್ಲಿದ್ದೀನಿ. ಸೊ ಊಟ ಮಾಡಿದ್ರಿ, ಏನೋ ಸ್ವಲ್ಪ ತಂದಿದ್ರಿ ಭಟ್ರ ಮನೆಯಿಂದ, ಅದೇ ತಿಂದಿದ್ದೀವಿ. ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಾ ಹೇಗಿದೆ ಅಂತ. ತುಂಬ ಹೈಟಲ್ಲಿ, ತುಂಬ ಹೈಟು. ಬೇರೆ ಕಡೆ ಎಲ್ಲ ಬಿಸಿಲಿದೆ, ನಾನು ಇರೋ ಕಡೆ ಮಾತ್ರ ಮಂಜಿದೆ. ಸೊ ಮೋಡಗಳೆಲ್ಲ ಇಲ್ಲೇ ತುಂಬಿದೆ, ಬರೇ ಫುಲ್ಲು ಮಂಜು. ಅವಾಗಲೇ ನೋಡಬೇಕಾಯ್ತು, ಅಲ್ಟಿಮೇಟ್ ಇತ್ತು. ತಿಂದಾಯಿತು, ಈಗ ಹೊರಡ್ತಾ ಇದ್ದೀವಿ. ಡೌನ್ಗೆ ಹೋಗ್ಬಿಟ್ಟು ನಿಮ್ಗೆ ಒಂದ್ಸಲ ಟೆಂಟ್ ಹಾಕೋದು ಹೇಗೆ ತೋರಿಸ್ತೀನಿ. ಟೆಂಟ್ ಹಾಕಿ ಮತ್ತು ನಾನು ಅಲ್ಲಿ ಸ್ಟೇ ಆಗೋದು ನೈಟ್ ಹೇಗಿರುತ್ತೆ ವ್ಯೂ ಇಲ್ಲಿ ಈಗ ಈ ಫಾರೆಸ್ಟಲ್ಲಿ ನೋಡಿರಂತೆ. ಸೊ ಇದು ಬಂದು ಹೂವೇರ್ ಕಮ್ಸ್ ಫ್ರಮ್ ದಿ ಸೋಮಾರ್ಪೇಟ್. ಅಲ್ಲಿಂದ ಬರೋರು ಈ ರೂಟಲ್ಲಿ ಬರ್ತಾರೆ, ಈ ರೂಟಲ್ಲಿ ಕೂಡ ಬರ್ಬೋದು. ನಾವು ಬಂದಿರೋ ಈ ರೂಟಲ್ಲಿ. ಇದು ಬಂದು ಭಟ್ರ ಮನೆ ಕಡೆಯಿಂದ ಈ ರೂಟು, ಇದು ಬೇರೆ. 2 ರೂಟ್ ಇದೆ.
ಸೊ ಕಮ್ ಲೆಟ್ಸ್ ಗೋ ಟು ದಿ ಭಟ್ರ ಮನೆ. ಕಷ್ಟಪಡತ್ತಿದ್ರಿ ಇಳಿಬೇಕಾದ್ರೆ ಪರವಾಗಿಲ್ಲ, ಟಗ 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 ಅಂತ ಇಳಿತಾ ಇದ್ದೀವಿ. ಬಟ್ ಸೂರ್ಯನ ಬೆಳಕಿಂದ ಆ ರೇಸ್ ಅಂತಾರಲ್ಲ, ಕಿರಣಗಳು ನೋಡಿ ಹೇಗೆ ಬರ್ತಾ ಇದೆ, ಸಖತ್ತಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಒಂದೊಂದು ಕಡೆ ಬೀಳ್ತಾ ಇದೆ, ಒಂದು ಕಡೆ ಬೀಳ್ತಿಲ್ಲ ಬೆಳಕು ಕೆಳಗಡೆ ನೆಲದ ಮೇಲೆ. ಇಟ್ ಈಸ್ ಗುಡ್. ಸೊ ನಾವೀಗ ಬೆಟ್ಟ ಕ್ರಾಸ್ ಮಾಡಿ, ಅಲ್ಲಿಂದ ಕ್ರಾಸ್ ಮಾಡಿ ನೆಕ್ಸ್ಟ್ ಅಲ್ಲೆಲ್ಲೋ ಮುಂದೆ ಇರೋ ಭಟ್ರ ಮನೆಗೆ ಹೋಗ್ಬೇಕು. ಈಗೇನು 5 ಕಿಲೋಮೀಟರ್ಸ್. ಸೊ ನಾವು 5:30 ಒಳಗೆ ಟೈಮ್ ಕೊಟ್ಟಿದ್ದಾರೆ ಫಾರೆಸ್ಟ್ ಅವರು. ಸೊ ಆ ಟೈಮಲ್ಲಿ ನಾವು ಹೋಗಿಲ್ಲ ಅಂತಂದರೆ ಸೊ ಏನು ಮಾಡ್ತಾರೆ ಗೊತ್ತಿಲ್ಲ, ಬಟ್ ಯಾ ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಹೋಗೋಣ ಈಗ ಮುಂದೆ. ಗುಡ್ ಮಾರ್ನಿಂಗ್ ಗೈಸ್. ಲೈಕ್ ನಾವೀಗ ಟೈಮ್ ಈಗ 4:40. ಸೊ ಈಗ ನಾವು ಫಾರೆಸ್ಟ್ ಕ್ಯಾಂಪಿಂದ ಕೆಳಗಡೆ ಕುಕ್ಕಿ ಹೋಗ್ತಾ ಇದ್ದೀವಿ. ಸೊ ತುಂಬ ಕತ್ಲು, ತುಂಬ ಗಾಳಿ ಜಾಸ್ತಿ, ಟೆಂಟ್ ಇರ್ತಿಲ್ಲ, ಗಾಳಿ ಹಾರ್ಕೊಂಡು ಹೋಗ್ತಾ ಇದೆ. ಸೊ ಬೆಟರ್ ಈಗಲೇ ಹೋಗೋಣ ಅಂತ. ಕತ್ಲಲ್ಲಿ ಹೆಂಗೂ ನಮ್ಮ ಹತ್ರ ಎಟ್ಟಾಡ್ಸಿದೆ, ಇದು ಹಾಕ್ಕೊಂಡು ಹೋಗೋಣ. ಓಕೆ, ಈಗ ಭಟ್ರ ಮನೆಯಿಂದ ಹೋಗ್ತಾ ಇದ್ದೀವಿ. ನೋಡ್ತಾ ಇರಲ್ಲ, ಏನು ಕಾಣಿಸ್ತಿಲ್ಲ, ಫುಲ್ ಫಾರೆಸ್ಟು. ಸೊ ಹೆಡ್ ಲ್ಯಾಂಪ್ ಹಾಕ್ಕೊಂಡು ನೋಡ್ತಾ ಇದ್ದೀವಿ ಕುಕ್ಕಿಗೆ. ಇದೇ ರೂಟ್ ಅನ್ಕೊತೀವಿ, ಯಾವುದು ಪ್ರಾಣಿಗಳು ಅಡ್ಡ ಬರಲ್ಲ ಅನ್ಕೊತೀವಿ. ಸೊ ನೋಡೋಣ. ನೋಡ್ತಾ ಇದ್ದೀರಾ, ನಾನೀಗ ಫಾಲ್ಸ್ ಹತ್ರ ಬಂದೆ. ಹೋಗ್ಬೇಕಾದ್ರೆ ಅದು ಹೋಗ್ಲಿಲ್ಲ, ಇಲ್ಲಿಗೆ ಸುಸ್ತಾಗ್ಬಿಟ್ಟಿತ್ತು ಅಂತ. ಸೊ ಈಗ ಬರಬೇಕಾದ್ರೆ ಹಾಗೆ ಬಂದ್ವಿ. ಇದೇ ಫಾಲ್ಸು. ಸೊ ಕುಮಾರ ಪರ್ವತ ಹೋಗಬೇಕಾದ್ರೆ ಫಾಲ್ಸ್ ಸಿಗುತ್ತೆ ಒಂದು, ಬಂದು ಸ್ವಲ್ಪ ರೆಸ್ಟ್ ತೊಗೊಂಡು ಹೋಗಿ. ಇಟ್ ಈಸ್ ಕ್ವೈಟ್ ಗುಡ್. ಸಿ ದಿಸ್ ಹೌ ಇಟ್ ಲುಕ್ಸ್ ಲೈಕ್. ಸೂಪರ್ ಆಗಿದೆ. ಸೊ ಪೀಪಲ್, ಸೊ ಈಗ ತಾನೇ ನಾವು ಹಾಸನ ಕ್ರಾಸ್ ಆಗಿದ್ದೀವಿ. ಸೊ ಬೆಳಗ್ಗೆ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಮತ್ತು ದರ್ಶನ ಮಾಡಿಕೊಂಡು ಅಲ್ಲೇ ತಿಂಡಿ ತಿಂದು ಬೆಂಗಳೂರು ಕಡೆ ಹೊಟ್ಟಿದ್ದೀವಿ. ಸೊ ಈಗ ಆಲ್ಮೋಸ್ಟ್ ನೆಲಮಂಗಲ ಬಂತು. ಸೊ ಹಾಗೆ ನಾನು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಹೋಗಿದ್ನಲ್ಲ, ಅದರ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಅದು ಕೂಡ ಚೆಕ್ಔಟ್ ಮಾಡಿ.